ನಮಸ್ಕಾರ ವೀಕ್ಷಕರೇ, ಪ್ರೊ ಕಬಡ್ಡಿ ಸೀಸನ್ 12ಕ್ಕಿಂತ ಮುಂಚೆಯೇ ಬುಲ್ಸ್ ತಂಡದಿಂದ ಹೊರಬಿದ್ದರು ರಣಧೀರ್ ಸಿಂಗ್ ಶೆಹ್ರಾವತ್. ತಂಡಕ್ಕೆ ಹೊಸ ಕೋಚ್ ನೇಮಕ ಮಾಡಲು ಸಜ್ಜಾಗುತ್ತಿದೆ ಬುಲ್ಸ್ ತಂಡದ ಫ್ರಾಂಚೈಸಿ. ತಂಡದಿಂದ ಹೊರಬಿದ್ದ ನಂತರ ಬುಲ್ಸ್ ತಂಡದ ಕೋಚ್ ಆಗಿದ್ದ ರಣಧೀರ್ ಸಿಂಗ್ ಶೆಹ್ರಾವತ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಇವರನ್ನು ತಂಡದಿಂದ ಕೈಬಿಡಲು ಪ್ರಮುಖ ಕಾರಣಗಳೇನು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುನ್ನ ನೀವೇನಾದರೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಪ್ರೊ ಕಬಡ್ಡಿ ಸೀಸನ್ 1ರಿಂದ ಸೀಸನ್ 11ರವರೆಗೂ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿ ರಣಧೀರ್ ಸಿಂಗ್ ಶೆಹ್ರಾವತ್ ಅವರೇ ಮುಂದುವರೆದಿದ್ದರು. ಆದರೆ 12ನೇ ಸೀಸನ್ಗೂ ಮುಂಚೆನೇ ಬೆಂಗಳೂರು ಬುಲ್ಸ್ ತಂಡ ರಣಧೀರ್ ಸಿಂಗ್ ಶೆಹ್ರಾವತ್ ಅವರನ್ನು ಹೆಡ್ ಕೋಚ್ ವೃತ್ತಿಯಿಂದ ಹೊರತೆಗೆದು ಮತ್ತೊಬ್ಬ ಹೆಡ್ ಕೋಚ್ ಅನ್ನು ನೇಮಕ ಮಾಡಲು ಸಜ್ಜಾಗಿದೆ ಅಂತಾನೆ ಹೇಳಬಹುದು. ಇದಕ್ಕೆ ಪ್ರಮುಖ ಕಾರಣ ಈ ವರ್ಷ ಬೆಂಗಳೂರು ಬುಲ್ಸ್ ತಂಡ ನೀಡಿದಂತಹ ಕಳಪೆ ಪ್ರದರ್ಶನ. ಈ ವರ್ಷ ಬೆಂಗಳೂರು ಬುಲ್ಸ್ ತಂಡ ಆಡಿದಂತಹ 22 ಲೀಗ್ ಪಂದ್ಯಗಳಲ್ಲಿ ಕೇವಲ 2 ಪಂದ್ಯಗಳನ್ನು ಮಾತ್ರ ಗೆದ್ದುಕೊಂಡಿದೆ. ಉಳಿದ 19 ಪಂದ್ಯಗಳನ್ನು ಸೋತು 1 ಪಂದ್ಯವನ್ನು ಸಮಬಲದಲ್ಲಿ ಮುಕ್ತಾಯಗೊಳಿಸುವ ಮೂಲಕ ಈ ಬಾರಿ ಬೆಂಗಳೂರು ಬುಲ್ಸ್ ತಂಡ ಕೇವಲ 19 ಪಾಯಿಂಟ್ಸ್ಗಳೊಂದಿಗೆ ಪ್ರೊ ಕಬಡ್ಡಿ ಸೀಸನ್ 11ರ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ಈ ಸೀಸನ್ನಲ್ಲಿ ಪ್ಲೇ ಆಫ್ನಿಂದ ಹೊರಬಿದ್ದ ಮೊದಲ ತಂಡವಾಗಿತ್ತು. ಈ ವರ್ಷ ಬುಲ್ಸ್ ತಂಡದ ಪ್ರದರ್ಶನವನ್ನು ಗಮನದಲ್ಲಿಟ್ಟುಕೊಂಡ ಬೆಂಗಳೂರು ಬುಲ್ಸ್ ತಂಡದ ಫ್ರಾಂಚೈಸಿಯು ಪ್ರೊ ಕಬಡ್ಡಿ ಸೀಸನ್ 12ಕ್ಕೂ ಮುನ್ನವೇ ರಣಧೀರ್ ಸಿಂಗ್ ಶೆಹ್ರಾವತ್ ಅವರನ್ನು ಬುಲ್ಸ್ ತಂಡದ ಕೋಚ್ ವೃತ್ತಿಯಿಂದ ಹೊರತೆಗೆದಿದೆ ಮತ್ತು ಬುಲ್ಸ್ ತಂಡಕ್ಕೆ ಮತ್ತೊಬ್ಬ ಹೆಡ್ ಕೋಚ್ ಅನ್ನು ನೇಮಕ ಮಾಡಲು ಇದೀಗ ಬೆಂಗಳೂರು ಬುಲ್ಸ್ ತಂಡ ಸಜ್ಜಾಗಿದೆ ಅಂತಾನೆ ಹೇಳಬಹುದು. ಇದೀಗ ಬುಲ್ಸ್ ತಂಡದ ಕೋಚ್ ವೃತ್ತಿಯಿಂದ ಹೊರಬಿದ್ದ ನಂತರ ರಣಧೀರ್ ಸಿಂಗ್ ಶೆಹ್ರಾವತ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸತತವಾಗಿ 11 ವರ್ಷಗಳ ಕಾಲ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇವೆ ಸಲ್ಲಿಸಿದ್ದೇನೆ. ಈ ಸೇವೆಯನ್ನು ಸಲ್ಲಿಸಲು ನನಗೆ ಸಪೋರ್ಟ್ ನೀಡಿದಂತಹ ಅಭಿಮಾನಿ ವರ್ಗಕ್ಕೂ ಮತ್ತು ಬೆಂಗಳೂರು ಬುಲ್ಸ್ ತಂಡದ ಫ್ರಾಂಚೈಸಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಮತ್ತು ನನ್ನ ಜೊತೆಗೆ ಕೆಲಸ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ರಣಧೀರ್ ಸಿಂಗ್ ಶೆಹ್ರಾವತ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.